ಟಿಪ್ಪು ಫೈಟ್ನ ನಡುವೆ ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿ ಜ್ವಾಲೆ ಈಗ ಜೋರಾಗಿದೆ. ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಜಟಾಪಟಿ. ಒಕ್ಕಲಿಗರ ಬಳಿಕ ಈಗ ಮತ್ತೊಂದು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಈ ಜಾತಿ ಜನಗಣತಿಯನ್ನ ಒಂದು ರೀತಿಯಲ್ಲಿ ವಿರೋಧಿಸ್ತಾ ಇದೆ. ಸಿಎಂ ಮಹಿಂದ ಪಾಲಿಟಿಕ್ಸ್ಗೆ ಶಾಮನೂರು ಸೆಡ್ಡು ಹೊಡೆದಿದ್ದಾರೆ. ಸಿದ್ದರಾಮಯ್ಯಗೆ ಬಿಸಿ ತುಪ್ಪವಾಗಿದೆ ಜಾತಿ ಜನಗಣತಿಯ ವರದಿ. ಜಾತಿ ಜನಗಣತಿಯ ವರದಿಗೆ ಮೊದಲು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಒಕ್ಕಲಿಗ ಸಮುದಾಯ. ಸಹಿ ಸಂಗ್ರಹದ ಮೂಲಕ ಈವನ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಹಿ ಮಾಡಿದ್ರು. ಅದಾದ ನಂತರ ಈಗ ಮತ್ತೆ ಲಿಂಗಾಯತ ಸಮುದಾಯವು ಕೂಡ ಇದನ್ನ ವಿರೋಧ ಮಾಡಿದಂಗೆ ಕಂಡು ಬರ್ತಾ ಇದೆ. ಸಿಎಂ ಮಹಿಂದ ಪಾಲಿಟಿಕ್ಸ್ಗೆ ಶಾಮನೂರು ಸೆಡ್ ಹೊಡೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಭುಗಿಲೇಳುತ್ತಾ ಲಿಂಗಾಯತ ಸಿಎಂ ಕೂಗು. ಜಾತಿ ಜನಗಣತಿ ವಿರೋಧಿಸಿ ಲಿಂಗಾಯತ ಮಹಾ ಅಧಿವೇಶನ ದಾವಣಗೆರೆಯಲ್ಲಿ ಮುಂದಿನ ವಾರ ಲಿಂಗಾಯತ ಅಧಿವೇಶನ. ಲಿಂಗಾಯತರಿಗೆ ಸಿಎಂ ಸ್ಥಾನವನ್ನು ನೀಡಬೇಕು ಅಂತೇಳಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಪಕ್ಷಾತೀತವಾಗಿ ಪಾಲ್ಗೊಳ್ಳಲಿರುವ ಲಿಂಗಾಯತ ನಾಯಕರು ಯಾವುದೇ ಪಕ್ಷದವರಾಗಿರಲಿ ಮುಖ್ಯಮಂತ್ರಿ ಮಾಡಬೇಕು ಲಿಂಗಾಯತರನ್ನ ಅನ್ನೋದು ಪಕ್ಷಾತೀತವಾಗಿ ಬೆಂಬಲವನ್ನು ಕೊಡುವ ಸಾಧ್ಯತೆ ಇದೆ. ಲಿಂಗಾಯತ ಅಧಿವೇಶನ ಮುಂದಿನ ವಾರ ದಾವಣಗೆರೆಯಲ್ಲಿ. ಈ ಜಾತಿ ಜನಗಣತಿಯನ್ನ ವಿರೋಧಿಸಿ ಲಿಂಗಾಯತ ಮಹಾ ಅಧಿವೇಶನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಸೆಡ್ ಹೊಡೆದಿದ್ದಾರೆ. ದಾವಣಗೆರೆಯಲ್ಲಿ ಮುಂದಿನ ವಾರ ಲಿಂಗಾಯತ ಅಧಿವೇಶನ. ಲಿಂಗಾಯತರಿಗೆ ಸಿಎಂ ಸ್ಥಾನ ನೀಡುವಂತೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲವನ್ನು ಕೊಡುವ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕಂತೂ ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ಜಾತಿ ಜನಗಣತಿ ವಿಚಾರ, ಮತ್ತೊಂದು ಕಡೆಯಲ್ಲಿ ಈ ಸಮಾವೇಶ. ಇದು ಮುಂದಿನ ಹಂತದಲ್ಲಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸಿಎಂ ಭೇಟಿಯಾಗಿ ಮನವಿ ಕೊಟ್ಟಿದ್ದೀರಿ ಸರ್? ಕೊಟ್ಟಿದೆ ಸರ್. ಏನಿದೆ ಸರ್ ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳು? ಈ ಪಬ್ಲಿಕ್ ಭಾಷಣ ಮಾಡಿದ್ದೇವೆ, ಇನ್ನು ಮತ್ತೆ ಕೇಳ್ತೀವಿ ಏನದು ಅರ್ಥ? ಇದು ವೈಜ್ಞಾನಿಕವಾಗಿಲ್ಲ ನಿಮ್ದು, ಈಗ ಅದು ಬೇರೆ ಇರುವ ಸರಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಎಲ್ಲ ಶಾಸಕರು ಸೈನ್ ಮಾಡಿದ್ದು ಕೊಟ್ಟಿದ್ರು. ಎಷ್ಟು ಜನ ಶಾಸಕರು ಸೈನ್ ಮಾಡಿದ್ರೆ ಸುಮಾರು 60 ಜನ ಇದ್ದಾರೆ. ಅವರದ್ದು 73 ಇದಾವೆ, 60 ಜನ ಸೈನ್ ಮಾಡಿದ್ದಾರೆ. ಇದೆಲ್ಲ ಚರ್ಚೆಗಳ ನಡುವೆ ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಬಿಸಿ ಬಿಸಿ ಚರ್ಚೆ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಸಮಾವೇಶಗಳು ಕೂಡ ತಮ್ಮ ಸಮುದಾಯದ ಸಮಾವೇಶಗಳನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಇಷ್ಟೊಂದು ವಿರೋಧ ಇದೆಯಲ್ಲ, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ ಅದು ನನಗೆ ಗೊತ್ತಿಲ್ಲ. ವರದಿ ಬಿಡುಗಡೆಯಾದ ನಂತರ ಚರ್ಚೆ ಮಾಡಬೇಕು. ಈಗಲೇ ನೀವೆಲ್ಲ ಹುಯಿ ಅಂತಿದ್ರೆ ಏನು ಮಾಡೋದು? ಏನಿದೆ ಅದರೊಳಗೆ ನನಗೂ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವರದಿ ಲೀಕ್ ಆಗಿದೆ ಅನ್ನೋದು ಶುದ್ಧ ಸುಳ್ಳು. ಲಿಂಗಾಯತ ಶಾಸಕರ ಮನವಿ ವಿಚಾರಕ್ಕೆ ಸಿಎಂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೇಳಿ, ಇಲ್ಲಿ ನನಗೂ ಗೊತ್ತಿಲ್ಲ. The contents of the report I do not know. The contents of the report they do not. Nobody knows. ರಿಪೋರ್ಟಿಗೆ ಗೊತ್ತು ಬಂದಿಲ್ಲ, ಸುಮ್ಮನೆ ಊಹೆಗಳ ಮೇಲೆ ಮಾಡಬೇಕಲ್ವಾ? ಹಾಂ, ಊಹೆಗಳಲ್ವೇನ್ರಿ? ಯಾವ ಸೀನ್ದಿ ರಿಪೋರ್ಟ್ ಅಲ್ಲ, ಎಲ್ಲಿದೆ, ಯಾವಾಗ ಲೀಕ್ ಆಯ್ತಂತೆ? ಎಲ್ಲಿ ಯಾವಾಗ ಲೀಕ್ ಆಯ್ತಪ್ಪ? ಸುಳ್ಳು. ಲೀಕ್ ಆಗಿದೆ ಅಂತ ಅಲಿಗೇಷನ್ ಮಾಡಿದ್ದು ನಮ್ಮ ಸರ್ಕಾರ ಇದ್ದಾಗಲೇ, ಗೊತ್ತಾಯ್ತಾ? ನಿನಗೆ ಅದು ಗೊತ್ತಿಲ್ಲ, ನೀವು ಏನು ಮಾಡೋದು? ನಾವು ನಮ್ಮ ಪ್ರತಿನಿಧಿ ವಿಠಲ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಸಿಎಂ ಜಾತಿ ಜನಗಣತಿ ಬಗ್ಗೆ ಏನು ಹೇಳಿದ್ರು ವಿಠಲ್? ರಂಜಿತ್ ಏನು ಈಗಾಗಲೇ ರಾಜ್ಯದಲ್ಲಿ ಜಾತಿ ಗಣತಿ ವರದಿಯ ಏನೋ ಒಂದು ಬಿಡುಗಡೆ ವಿಚಾರ ಸಾಕಷ್ಟು ಒಂದು ಚರ್ಚೆಗೆ ಒಳಪಟ್ಟಿರುವಂಥದ್ದು. ಒಂದು ಏನು ಸ್ವಪಕ್ಷದಲ್ಲಿ ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂದು ನುಂಗಲಾರದ ಬಿಸಿ ತುಪ್ಪಾಗಿ ದಿನೇ ದಿನೇ ಪರಿಣಮಿಸ್ತಿರುವಂಥದ್ದು. ಒಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತರು ಏನು ಆ ಜಾತಿಯ ಗಣತಿಯ ವರದಿಯನ್ನು ಬಿಡುಗಡೆ ಮಾಡೋಕ್ಕೆ ವಿರೋಧ ವ್ಯಕ್ತಪಡಿಸಿದರೆ, ಇನ್ನೊಂದು ಕಡೆ ಏನು 5 ವರ್ಗದವರು ಜಾತಿಯ ಗಣತಿಯನ್ನು ವರದಿಯನ್ನು ಬಿಡುಗಡೆ ಮಾಡಬೇಕಂತ ಒತ್ತಡ ಸಹ ಇರ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲೇನು ಆ ಶಾಮನೂರು ಶಿವಶಂಕರಪ್ಪನವರು ಸುಮಾರು 60 ಜನ ಶಾಸಕರ ಬಳಿ ಒಂದು ಸಹಿ
ಸೈನ್ ಮಾಡಿಸಿ ಏನು ಅದನ್ನು ಸಿ ಎಮ್ ಅವ್ರಿಗೆ ಅಂದರೆ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡೋದಂತೆ ಒಂದು ಪತ್ರವನ್ನು ಸಹ ನೀಡ್ತಾರೆ. ಅದರ ಬೆನ್ನಲ್ಲೇನು ಸಿ ಎಮ್ ಅವರು ಏನು ಜಾತಿ ಆ ವರದಿಯಲ್ಲಿ ಏನಿದೆ ಅನ್ನೋದೇ ನನಗೆ ಗೊತ್ತಿಲ್ಲ, ಅದಕ್ಕೂ ಮೊದಲಾಗಿ ನೀವು ಈ ರೀತಿ ಏನೋ ಒಂದು ಗಲಾಟೆ ಮಾಡೋದ್ರಿಂದ ಏನು ಅನ್ನುವಂಥ ಒಂದು ಪ್ರಶ್ನೆಯೂ ಸಹ ಎತ್ತಿರುವಂಥದ್ದು. ಒಟ್ಟಾರೆಯಾಗಿ ಏನು ಈ ಜಾತಿ ಜಾತಿ ಜನಗಣತಿ ಅನ್ನುವಂಥದ್ದೇನು ಸಿ ಎಂ ಸಿದ್ದರಾಮಯ್ಯನವರಿಗೆ ಒಂದು ಇಕ್ಕಟ್ಟನ್ನು ತಂದಿಟ್ಟಿರುವಂಥದ್ದು. ಅದರ ಜೊತೆಗೇನು ಒಂದು ಕಡೆ ಇದೇ ಚಿತ್ರದುರ್ಗದಲ್ಲಿ ಏನು ಅಹಿಂದ ಸಮಾವೇಶವನ್ನು ಮಾಡಿ ಒಂದು ಶಕ್ತಿ ಪ್ರದರ್ಶನ ಮಾಡೋಕ್ಕೇನು ಶೋಷಿತ ವರ್ಗಗಳು ಮುಂದಾದರೆ, ಇನ್ನೊಂದು ಕಡೆ ಏನು ವೀರಶೈವ ಅಂದರೆ ಪೂರ್ವ ನಿಯೋಜಿತವಾಗಿರುವಂಥ ವೀರಶೈವ ಲಿಂಗಾಯತ ಮಹಾಸಭಾದ ಅಧಿವೇಶನ ಸಹ ಏನು ಇದೇ ಬರುವಂಥ ಒಂದು 23-24ರಂದು ನಡೀತಿರುವಂಥದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಇದು ಜಾತಿ ಗಣತಿ ವಿಚಾರವಾಗಿ ಒಂದು ಜಟಾಪಟಿ ರಾಜ್ಯದಲ್ಲಿ ಆರಂಭವಾಗಿರುವಂಥದ್ದು. ಏನು ಒಂದು ಕಡೆ ಟಿಪ್ಪು ವಿಚಾರ, ಇನ್ನೊಂದು ಕಡೆ ಜಾತಿ ಗಣತಿ ವಿಚಾರ, ಪ್ರತಿದಿನ ಏನು ರಾಜ್ಯದ ಜನತೆ ಈ ಎರಡು ವಿಚಾರಗಳ ಕುರಿತಾಗಿ ನೋಡುವಂಥ ಒಂದು ಏನು ಆ ಸಂದರ್ಭ ಒದಗಿ ಬಂದಿದೆ ಅಂತಲೇ ಹೇಳ್ಬೋದು ರಂಜಿತ್. ಒಟ್ಟಾರೆಗೆ ಏನು ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್.